ಕಾನೂನು ಸಚಿವ ಎಚ್.ಕೆ. ಪಾಟೀಲ್ಗೆ ಈಗ ಸಂಕಷ್ಟ ಎದುರಾಗಿದೆ. ಸುಪ್ರೀಂ ಕೋರ್ಟ್ ಶಾಕ್ ಅನ್ನು ಕೊಟ್ಟಿರುವಂಥದ್ದು ಹುಬ್ಬಳ್ಳಿಯಲ್ಲಿರುವಂತಹ ಒಂದು ಜಾಗ ಏನಿದೆ ಅದನ್ನು ಖಾಲಿ ಮಾಡಿ ಅಂತ ಹೇಳಿ ಈಗ ಕಾನೂನು ಸಚಿವಗೆ ಆದೇಶವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಎಚ್.ಕೆ. ಪಾಟೀಲ್ರಿಗೆ ಈಗ ಶಾಕ್ ಎದುರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಶಾಕ್ ಅನ್ನು ಕೊಟ್ಟಿದೆ. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಒಂದು ಜಾಗ ಇದೆ, ಆ ಜಾಗವನ್ನು ಖಾಲಿ ಮಾಡಬೇಕು ನೀವು ಅಂತ ಹೇಳ್ತಾ ಇದೆ. 60 ವರ್ಷಗಳಿಂದ ಆಕ್ರಮಿಸಿಕೊಂಡಿರುವಂತಹ ಒಂದು ಜಾಗವನ್ನು ಖಾಲಿ ಮಾಡಿ ಅಂತ ಹೇಳ್ತಾ ಇದೆ. ಪಾಟೀಲ್ಗೆ ಸುಪ್ರೀಂ ಕೋರ್ಟ್ ನೋಟಿಸನ್ನು ಕೂಡ ಜಾರಿ ಮಾಡಿದೆ. ಈ ಒಂದು ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಆಗಿರುವಂತಹ ಸಂಜಯ್ ಕುಮಾರ್ ಮತ್ತು ಅಲೋಕ್ ಆರಾಧೆ ಏನಿದ್ದಾರೆ ಅವರ ಪೀಠ ಹೇಳಿದೆ, ಹುಬ್ಬಳ್ಳಿಯ 15 ಗುಂಟೆ ಜಾಗ 60 ವರ್ಷಗಳಿಂದ ಅಕ್ರಮವಾಗಿ ಬಳಕೆಯ ಒಂದು ಆರೋಪ ಕೇಳಿ ಬಂದಿತ್ತು. ವಿಶೇಷ ಚೇತನ ಒಂದು ಮಹಿಳೆಯೊಬ್ಬರಿಗೆ ಸೇರಿದಂತಹ ಒಂದು ಆಸ್ತಿಯನ್ನು ಅಕ್ರಮವಾಗಿ ಇವರು ಬಳಸ್ಕೊಂಡಿದ್ರು. ಹುಬ್ಬಳ್ಳಿಯ ಸ್ಟೇಷನ್ ರಸ್ತೆಯ ಪಿಂಟೋ ಏನಿದೆ ಆ ಒಂದು ರಸ್ತೆಯಲ್ಲಿರುವಂಥದ್ದು ಈ ಒಂದು ಜಾಗ ಆಸ್ತಿಯನ್ನು ಬಿಟ್ಟು ಕೊಡುವಂತೆ ಸುಪ್ರೀಂ ಕೋರ್ಟಿಗೆ ಆದೇಶವನ್ನು ಕೊಟ್ಟಿದೆ. ಅಂಗವಿಕಲೆ ಜಕ್ಕವ್ವ ಏನಿದ್ದಾರೆ ಅವರಿಗೆ ಸೇರಿದಂತಹ ಜಾಗ ಆಗಿರುತ್ತೆ ಅದು. ಹೀಗಾಗಿ ಈ ಬಗ್ಗೆ ನ್ಯಾಯಾಲಯದ ಒಂದು ಮೊರೆ ಹೋಗಿರ್ತಾರೆ ಅವರು, ನಮಗೆ ನಮ್ಮ ಜಾಗ ಬೇಕು ಅಂತ ಹೇಳಿ ಜಕ್ಕವ್ವ. ಹೀಗಾಗಿ ಸಚಿವರ ಕುಟುಂಬ ಉಪ ಬಾಡಿಗೆದಾರರಾಗಿ ಪಡೆದು ನಂತರ ಅದನ್ನು ಆಕ್ರಮಿಸಿಕೊಂಡಿರ್ತಾರೆ 60 ವರ್ಷಗಳ ಹಿಂದೆ. ನ್ಯಾಯಾಲಯ ಸಚಿವರ ಒಂದು ಕ್ರಮವನ್ನು ಖಂಡಿಸಿದೆ. ಈ ರೀತಿಯಾಗಿ ನಡ್ಕೊಳ್ಳೋದು ಸರಿಯಲ್ಲ, ಅವರಿಗೆ ನೀವು ಜಾಗವನ್ನು ಬಿಟ್ಟುಕೊಡಬೇಕು ಅಂತ ಹೇಳ್ತಾ ಇದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು, ಶಾಕ್ ಆಗಿರುವಂಥದ್ದು. ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಒಂದು ಆದೇಶವನ್ನು ಕೊಟ್ಟಿದೆ. ನೋಡಿ, ಈ ಒಂದು ವಿಚಾರ ಏನು ಅಂತಂದರೆ 60 ವರ್ಷಗಳ ಹಿಂದಿನ ವಿಚಾರ. 60 ವರ್ಷದಿಂದ ಕೂಡ ಆ ಒಂದು ಜಾಗವನ್ನು ಆಕ್ರಮಣ ಮಾಡಿಕೊಂಡಿರುತ್ತೆ. ಎಚ್.ಕೆ. ಪಾಟೀಲ್ ಅವರ ಒಂದು ಕುಟುಂಬ ಬಾಡಿಗೆಯನ್ನು ಪಡೆದಿರುತ್ತೆ. ಇವರು ಉಪ ಬಾಡಿಗೆದಾರರಾಗಿ ಆ ಒಂದು ಜಾಗದಲ್ಲಿರುತ್ತಾರೆ. ಆ ಜಾಗದ ಕುರಿತಾಗಿ ಜಕ್ಕವ್ವ ಅನ್ನುವಂಥವ್ರು ಏನಿರ್ತಾರೆ ಅವರು ಅಂಗವಿಕಲೆ, ಅವರಿಂದ ಈ ಒಂದು ಜಾಗವನ್ನು ಇವರು ಬಾಡಿಗೆದಾರರಾಗಿ ಇರ್ತಾರೆ. ಬಳಿಯ 15 ಗುಂಟೆ ಜಾಗ ಅದು. ಆ ಜಾಗದಲ್ಲಿ ಅಕ್ರಮವಾಗಿದ್ದು ಬಳಕೆ ಮಾಡಿಕೊಂಡಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಕೋರ್ಟ್ನ ಮೊರೆ ಹೋಗಿರ್ತಾರೆ ಜಕ್ಕವ್ವ ಅವರು. ಹೀಗಾಗಿ ಕೋರ್ಟ್ ಎಲ್ಲ ಒಂದು ವಾದ ವಿವಾದವನ್ನು ಎಲ್ಲವನ್ನೂ ಕೂಡ ಆಲಿಸಿಬಿಟ್ಟು ಆ ಜಾಗವನ್ನು ಅವರಿಗೆ ಬಿಟ್ಟುಕೊಡ್ಬೇಕು. ಯಾರಿದ್ದಾರೆ ಅವರು ಸ್ವಂತ ಒಂದು ಮಾಲೀಕರು ಯಾರಿದ್ದಾರೆ ಜಕ್ಕವ್ವ ಅನ್ನೋತಾರೆ ಏನಿದ್ದಾರೆ ಅವರಿಗೆ ಆ ಒಂದು ಜಾಗವನ್ನು ಬಿಟ್ಟುಕೊಡಬೇಕು, ನೀವು ಜಾಗವನ್ನು ಖಾಲಿ ಮಾಡಿ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಅವರಿಗೆ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ಸುಪ್ರೀಂ ಕೋರ್ಟ್. 60 ವರ್ಷದಿಂದ ಕೂಡ ಇವರು ಆಕ್ರಮಿಸಿಕೊಂಡಿರುವಂತಹ ಈ ಒಂದು ಜಾಗ ಏನಿದೆ ಅದನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಒಂದು ನ್ಯಾಯಾಧೀಶರ ಒಂದು ದ್ವಿಸದನದ ಪೀಠ ಇದೆ, ಸಂಜಯ್ ಕುಮಾರ್ ಮತ್ತು ಅಲೋಕ್ ಆರಾಧೆ ಅವರ ಪೀಠ ಏನಿದೆ ತೀರ್ಪನ್ನು ಕೊಟ್ಟಿದೆ. ಈ ಒಂದು ವಿಚಾರವಾಗಿ ಹುಬ್ಬಳ್ಳಿಯಿರುವಂಥ 15 ಗುಂಟೆ ಜಾಗದ ವಿಚಾರವಾಗಿ ಎಚ್.ಕೆ. ಪಾಟೀಲ್ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಅವರು ಆ ಜಾಗವನ್ನು ಬಿಟ್ಟುಕೊಡಬೇಕು ಕೂಡಲೇ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರವಾಗಿ ಅವರಿಗೆ ನೋಟಿಸನ್ನು ಕೂಡ ಜಾರಿ ಮಾಡಿದೆ. ಅವರ ಕುಟುಂಬದ ಮಾಡಿದ ಒಂದು ಈ ಕೆಲಸವನ್ನು ಸುಪ್ರೀಂ ಕೋರ್ಟ್ ಕೂಡ ಖಂಡಿಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.